ಮೊದಲ ಸಲ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಅರ್ಜಿ ಹಾಕಿದವರು ಇನ್ಮುಂದೆ ಸಿಬಿಲ್ ಸ್ಕೋರ್ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ. ಯಾಕಂದ್ರೆ ಮೊದಲ ಬಾರಿ ಸಾಲ ಪಡೆಯಲು ಬಯಸುವವರಿಗೆ ಅವರ ಸಿಬಿಲ್ ಸ್ಕೋರ್ ಪರಿಶೀಲಿಸೋದು ಕಡ್ಡಾಯವೇನಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಂದಹಾಗೆ ಸಿಬಿಲ್ ಸ್ಕೋರ್ ಅಂದ್ರೆ 300ರಿಂದ 900ರವರೆಗಿನ ಅಂಕ. ಸಾಲ ಪಡೆದು ಸರಿಯಾಗಿ ತೀರಿಸಿದ್ರೆ ಉತ್ತಮ ಕ್ರೆಡಿಟ್ ಸ್ಕೋರ್ ಇರುತ್ತೆ. ಇನ್ನು EMI ಸಮಯಕ್ಕೆ ಸರಿಯಾಗಿ ಕಟ್ಟಿದ್ರೆ, ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನ ಸರಿಯಾಗಿ ಕಟ್ತಿದ್ರೆ ಸ್ಕೋರ್ ಉತ್ತಮವಾಗಿರುತ್ತೆ. ಇಲ್ಲದಿದ್ರೆ ಸ್ಕೋರ್ ಕಡಿಮೆಯಾಗುತ್ತೆ. ಈ ಸ್ಕೋರ್ ನೋಡಿಯೇ ಬ್ಯಾಂಕ್ಗಳು ಸಾಲ ಕೊಡೋದು. ಉತ್ತಮ ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡಿದ್ರೆ ಬ್ಯಾಂಕ್ಗಳೇ ನಿಮಗೆ ಸಾಲ ಕೊಡೋಕೆ ಉತ್ಸುಕತೆ ತೋರಿಸ್ತವೆ. ಆದ್ರೆ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದಷ್ಟು ಸಾಲ ಸಿಗೋದು ಕಷ್ಟವಾಗುತ್ತೆ. ಆದ್ರೆ ಒಂದು ಸಲವೂ ಸಾಲ ಮಾಡದವರಿಗೆ ಸಿಬಿಲ್ ಸ್ಕೋರ್ ಇರೋದಿಲ್ಲ. ಹೀಗಿದ್ದು ಕೂಡ ಬ್ಯಾಂಕ್ಗಳು ಕೆಲವೊಮ್ಮೆ ಯಾವ ನಂಬಿಕೆ ಮೇಲೆ ಸಾಲ ಕೊಡೋದು ಅಂತ ಹಿಂದೇಟು ಹಾಕೋದು ಉಂಟು. ಇದೊಂಥರ ಕೆಲಸವಿಲ್ಲದೆ ಅನುಭವ ಇಲ್ಲ, ಅನುಭವ ಇಲ್ಲದೆ ಕೆಲಸ ಇಲ್ಲ ಎನ್ನುವಂತೆ. ಹೀಗಾಗಿ ಹಣಕಾಸು ಸಚಿವಾಲಯವು ಈ ವಿಚಾರದಲ್ಲಿ ಸ್ಪಷ್ಟನೆ ನೀಡಿದ್ದು, ಮೊದಲ ಬಾರಿ ಸಾಲ ಪಡೆಯುತ್ತಿರುವವರಿಗೆ ಅವರ ಸಿಬಿಲ್ ಸ್ಕೋರ್ ಪರಿಶೀಲಿಸೋದು ಕಡ್ಡಾಯವೇನಿಲ್ಲ ಅಂತ ಹೇಳಿದೆ. ಕೇಂದ್ರ ಸಚಿವ ಪಂಕಜ್ ಚೌಧರಿ ಅವರು ಲೋಕಸಭೆಯಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಸಾಲ ಮಂಜೂರಾತಿ ಮಾಡಲು RBI ನಿರ್ದಿಷ್ಟ ಕ್ರೆಡಿಟ್ ಸ್ಕೋರ್ ಇರಬೇಕೆಂದು ಯಾವುದೇ ನಿಯಮ ಮಾಡಿಲ್ಲ ಅಂತ ಹೇಳಿದ್ದಾರೆ. ಮೊದಲ ಬಾರಿ ಸಾಲಕ್ಕೆ ಅರ್ಜಿ ಸಲ್ಲಿಸುತ್ತಿರುವ ವ್ಯಕ್ತಿಗೆ ಯಾವುದೇ ಕ್ರೆಡಿಟ್ ಹಿಸ್ಟರಿ ಇಲ್ಲವೆಂಬ ಕಾರಣಕ್ಕೆ ಸಾಲ ತಿರಸ್ಕಾರ ಮಾಡಬಾರದು ಅಂತ 2025ರ ಜನವರಿ 6ರಂದು RBI ಸಲಹೆ ನೀಡಿರುವ ವಿಚಾರವನ್ನ ಸಚಿವ ಚೌಧರಿ ಉಲ್ಲೇಖಿಸಿದ್ದಾರೆ. ಸಾಲ ಕೊಡಲು ಕ್ರೆಡಿಟ್ ಸ್ಕೋರ್ ಕನಿಷ್ಠ ಇಷ್ಟು ಇರಬೇಕು ಎನ್ನುವ ಮಾನದಂಡವನ್ನ RBI ನಿಗದಿ ಮಾಡಿಲ್ಲ. ಬ್ಯಾಂಕ್ಗಳು ಹಾಗೂ ಹಣಕಾಸು ಸಂಸ್ಥೆಗಳು ವಾಣಿಜ್ಯಾತ್ಮಕವಾಗಿ ಅವಲೋಕಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಸಚಿವ ಪಂಕಜ್ ಚೌಧರಿ ಹೇಳಿದ್ದಾರೆ. ಸದ್ಯ ಈ ಮೂಲಕ ಮೊದಲ ಬಾರಿ ಸಾಲ ಪಡೆಯುತ್ತಿರುವವರಿಗೆ ಅವರ ಸಿಬಿಲ್ ಸ್ಕೋರ್ ಪರಿಶೀಲಿಸುವುದು ಕಡ್ಡಾಯವೇನಿಲ್ಲ ಅಂತ ಹಣಕಾಸು ಸಚಿವಾಲಯವು ಸ್ಪಷ್ಟನೆ ನೀಡಿದೆ.